ಮಹಾವಿಷ್ಣು ದೇವರ ಒಂದು ಮಾತಿನಿಂದ ನಾರದ ಮುನಿಗಳ ಅಹಂಗೆ ಪೆಟ್ಟು ಬಿದ್ದಂತಾಗಿತ್ತು. ನಾರಾಯಣ ನಾರಾಯಣ ಎಂದು ಹಗಲು ರಾತ್ರಿ ಜಪಿಸುವ ದೇವರ್ಷಿ ನಾರದ ಮುನಿಗಿಂತ ದಿನದಲ್ಲಿ ಕೇವಲ 2 ಬಾರಿ ದೇವರ ನಾಮ ಸ್ಮರಿಸುವ ಒಬ್ಬ ಬಡ ರೈತ ದೊಡ್ಡ ಭಕ್ತನಾಗಲು ಹೇಗೆ ಸಾಧ್ಯ? ದೇವರ್ಷಿ ನಾರದರಿಗೆ ಎಷ್ಟು ಬಾರಿ ಯೋಚಿಸಿದರೂ ಇಂತಹದ್ದೊಂದು ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಇದನ್ನು ನಾರದರಿಗೆ ಮನವರಿಕೆ ಮಾಡಿಕೊಡಲು ವಿಷ್ಣುದೇವರು ಒಂದು ಚಿಕ್ಕ ಪರೀಕ್ಷೆಯನ್ನು ಇಡುತ್ತಾರೆ. ಏನದು ಪರೀಕ್ಷೆ? ಹಾಗಾದರೆ ಆ ಬಡ ರೈತ ಯಾವ ರೀತಿ ದೇವರನ್ನು ಪೂಜಿಸುತ್ತಿದ್ದ? ನಮಸ್ಕಾರ ಸ್ನೇಹಿತರೆ, ದೀವಟಿಗೆ ಚಾನೆಲ್ಗೆ ಸ್ವಾಗತ. ನಾವು ಈ ದಿನ ಬಡ ರೈತನೊಬ್ಬ ತನ್ನ ಕಾಯಕ ಮಾಡುತ್ತಲೇ ದೇವರ ಮನಸ್ಸಿನೊಳಗೆ ಸ್ಥಾನಗಿಟ್ಟಿಸಿಕೊಂಡ ಒಂದು ಹೃದಯ ಸ್ಪರ್ಶಿ ಕಥೆಯನ್ನು ಕೇಳಲಿದ್ದೇವೆ. ವಿಡಿಯೋ ಶುರು ಮಾಡುವ ಮೊದಲು ಒಂದು ಚಿಕ್ಕ ವಿನಂತಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ಇನ್ನಷ್ಟು ಇಂತಹ ಸದಭಿರುಚಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂತೆ ಪ್ರೋತ್ಸಾಹಿಸಿ. ಈಗ ಕಥೆಗೆ ಬರೋಣ. ಆ ದಿನ ನಾರದರು ಏಕಾಂಗಿಯಾಗಿ ನಾರಾಯಣ ಸ್ಮರಣೆ ಮಾಡುತ್ತಾ ಒಂದು ಶಾಂತ ಮತ್ತು ದಟ್ಟವಾದ ಕಾಡಿನ ಹಾದಿಯಲ್ಲಿ ನಡೆಯುತ್ತಿದ್ದರು. ಅವರ ಒಂದು ಕೈಯಲ್ಲಿ ಅವರ ಪ್ರಿಯವಾದ ವೀಣೆ ಇತ್ತು. ಅವರ ಬೆರಳುಗಳು ವೀಣೆಯ ತಂತಿಗಳನ್ನು ಮೀಟುತ್ತಿದ್ದವು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ತೃಪ್ತಿಯ ಜೊತೆಗೆ ಸಣ್ಣದೊಂದು ಅಹಂ ಎದ್ದು ಕಾಣುತ್ತಿತ್ತು. ಅವರು ನಡೆಯುತ್ತಾ ಆಕಾಶದ ಕಡೆಗೆ ನೋಡಿ ಒಮ್ಮೆ ಮುಗುಳ್ನಕ್ಕರು. ಈ ಇಡೀ ಬ್ರಹ್ಮಾಂಡದಲ್ಲಿ ತಮಗಿಂತ ದೊಡ್ಡ ವಿಷ್ಣು ಭಕ್ತ ಮತ್ಯಾರು ಇರಲು ಸಾಧ್ಯವಿಲ್ಲ ಎಂದು ಅವರ ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ದರು. ಯಾಕೆಂದರೆ ಅವರು ಪ್ರತಿಯೊಂದು ಉಸಿರಿನೊಂದಿಗೆ ಏಳುತ್ತಾ, ಕುಳಿತುಕೊಳ್ಳುತ್ತಾ, ಮಲಗುತ್ತಾ ಮತ್ತು ಎಚ್ಚರವಿರುವಾಗಲೂ ಕೇವಲ ನಾರಾಯಣ ನಾರಾಯಣ ಎಂದೇ ಜಪಿಸುತ್ತಿದ್ದರು. ಅವರ ಇಡೀ ಜೀವನದಲ್ಲಿ ಕೇವಲ ವಿಷ್ಣು ಭಕ್ತಿಯೊಂದನ್ನು ಬಿಟ್ಟು ಬೇರೇನಿರಲಿಲ್ಲ. ಅದೊಂದನ್ನು ಬಿಟ್ಟು ಅವರಿಗೆ ಪ್ರಪಂಚದ ಬೇರೆ ಯಾವುದೇ ಕೆಲಸದ ಬಗ್ಗೆ ಅಥವಾ ಯಾವುದೇ ಮೋಹ ಮಾಯೆಯ ಬಗ್ಗೆ ಕೂಡ ಆಸಕ್ತಿ ಇರಲಿಲ್ಲ. ಇದೇ ಆಲೋಚನೆಯಿಂದ ಅವರೊಳಗೆ ಒಂದು ಚಿಕ್ಕ ಅಹಂ ಕೂಡ ತುಂಬಿಕೊಂಡಿತ್ತು. ಹಠಾತ್ತಾಗಿ ಅವರ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿತು. ಏನೆಂದರೆ, ಇಂದು ಈ ವಿಷಯವನ್ನು ದೃಢಪಡಿಸಿಕೊಳ್ಳಲೇಬೇಕು. ದೇವರ ಬಾಯಿಯಿಂದಲೇ ತಮ್ಮ ಭಕ್ತಿಯ ಹೊಗಳಿಕೆಯನ್ನು ಕೇಳುವುದು ಎಷ್ಟು ಸುಖಕರವಾಗಿರುತ್ತದೆ ಎಂದು ಅವರಿಗೆ ಅನಿಸಿತು. ಇದನ್ನೇ ಯೋಚಿಸುತ್ತಾ ಅವರು ತಮ್ಮ ದಿಕ್ಕನ್ನು ಬದಲಿಸಿದರು ಮತ್ತು ನೇರವಾಗಿ ವೈಕುಂಠಕ್ಕೆ ಹೋಗುವ ದಾರಿಯಲ್ಲಿ ಹೆಜ್ಜೆ ಹಾಕಿದರು. ಅವರ ಹೆಜ್ಜೆಗಳು ನೇರವಾಗಿ ವೈಕುಂಠದ ದಿವ್ಯ ಮಾರ್ಗದಲ್ಲಿ ವೇಗವಾಗಿ ಮುನ್ನಡೆಯುತ್ತಿದ್ದವು. ದಾರಿಯಲ್ಲಿ ಅವರಿಗೆ ಬೇರೆ ಯಾವುದೇ ಆಲೋಚನೆ ಬರುತ್ತಿರಲಿಲ್ಲ. ಅವರ ತಲೆಯಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಸುಳಿಯುತ್ತಿತ್ತು. ಅದೇನೆಂದರೆ, ದೇವರು ತನ್ನ ಭಕ್ತಿಯ ಶ್ರೇಷ್ಠತೆಯನ್ನು ಯಾವ ರೀತಿ ಹೊಗಳಬಹುದು ಎಂಬ ಕುತೂಹಲ. ವೈಕುಂಠದ ಶಾಂತ ಮತ್ತು ಪವಿತ್ರ ವಾತಾವರಣಕ್ಕೆ ತಲುಪಿದ ತಕ್ಷಣ ಅವರು ಭಗವಾನ್ ವಿಷ್ಣುವು ಶೇಷನಾಗನ ಶಯ್ಯೆಯ ಮೇಲೆ ಬಹಳ ಶಾಂತವಾಗಿ ವಿಶ್ರಾಂತಿ ಪಡೆಯುತ್ತಿರುವುದನ್ನು ನೋಡಿದರು. ಅಲ್ಲಿ ಗಾಳಿಯಲ್ಲಿ ಒಂದು ದೈವಿಕವಾದ ಶಾಂತತೆ ಇತ್ತು. ನಾರದ ಮುನಿಗಳು ಮೆಲ್ಲನೆ ನಡೆಯುತ್ತಾ ದೇವರ ಹತ್ತಿರಕ್ಕೆ ಹೋದರು. ಅವರು ಬಹಳ ಗೌರವದಿಂದ ತಮ್ಮ 2 ಕೈಗಳನ್ನು ಜೋಡಿಸಿ ದೇವರ ಮುಂದೆ ತಲೆಬಾಗಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿದರು. ಅವರ ಪ್ರಣಾಮ ಮಾಡುವ ರೀತಿಯಲ್ಲಿ ವಿನಯವಿತ್ತು. ಆದರೆ ಅವರ ಕಣ್ಣುಗಳಲ್ಲಿ ತಮ್ಮದೇ ಹೆಸರನ್ನು ಕೇಳುವ ವಿಚಿತ್ರವಾದ ಕುತೂಹಲವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದರೂ ಕೂಡ ನಾರದರ ಚಡಪಡಿಕೆಯನ್ನು ಅರಿತು ದೇವರು ಒಳಗೊಳಗೆ ನಗುತ್ತಿದ್ದರು. ವಿಷ್ಣು ತಮ್ಮ ಕಣ್ಣುಗಳನ್ನು ತೆರೆದು ನಾರದರನ್ನು ನೋಡುತ್ತಾರೆ. ಹೆಚ್ಚು ಸಮಯ ತೆಗೆದುಕೊಳ್ಳದೆ ನಾರದರು ನೇರವಾಗಿ ತಮ್ಮ ಮನಸ್ಸಿನ ಮಾತನ್ನು ಹೇಳುತ್ತಾರೆ. ಅವರು ಕೇಳುತ್ತಾರೆ, ಹೇ ಪ್ರಭು, ನನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಇದೆ. ದಯವಿಟ್ಟು ತಾವು ಉತ್ತರಿಸಬೇಕು. ಈ 3 ಲೋಕಗಳಲ್ಲಿ ನಿಮ್ಮ ಅತ್ಯಂತ ಶ್ರೇಷ್ಠ, ಅತ್ಯಂತ ಪ್ರಾಮಾಣಿಕ ಹಾಗೂ ಅತ್ಯಂತ ಪ್ರಿಯ ಭಕ್ತ ಯಾರು? ಭಗವಾನ್ ವಿಷ್ಣು ನಾರದರ ಚಡಪಡಿಕೆಯನ್ನು, ಅವರ ಮುಖದ ಭಾವನೆಗಳನ್ನು ಮತ್ತು ಅವರ ಕಣ್ಣುಗಳಲ್ಲಿ ಅಡಗಿದ್ದ ಅಹಮ್ಮನ್ನು ಬಹಳ ಆಳವಾಗಿ ಗಮನಿಸುತ್ತಾರೆ. ಅವರ ತುಟಿಗಳ ಮೇಲೆ ಒಂದು ಸಣ್ಣದಾದ ಮತ್ತು ಬಹಳ ಶಾಂತವಾದ ನಗು ಬರುತ್ತದೆ. ಅವರು ನಾರದರ ನಿರೀಕ್ಷೆಯಂತೆ ಅವರ ಹೆಸರನ್ನು ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವರು ಬಹಳ ಸಹಜ ಮತ್ತು ಮಧುರ ಧ್ವನಿಯಲ್ಲಿ ಹೇಳಿದರು, ನಾರದರೆ, ಭೂಲೋಕದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಅತ್ಯಂತ ಬಡ ರೈತ ವಾಸಿಸುತ್ತಿದ್ದಾನೆ. ನನ್ನ ದೃಷ್ಟಿಯಲ್ಲಿ ಅವನೇ ಅತ್ಯಂತ ಶ್ರೇಷ್ಠ ಭಕ್ತ. ನಾರದರ ನಿರೀಕ್ಷೆ ತಲೆ ಕೆಳಗಾಗಿತ್ತು. ಈ ಉತ್ತರವನ್ನು ಕೇಳಿದ ತಕ್ಷಣ ನಾರದರು ನಿಂತಲ್ಲೇ ಕಲ್ಲಾದರು. ಅವರ ಮುಖದ ಛಾಯೆ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅವರ ಮುಖದಲ್ಲಿದ್ದ ನಗು ಮತ್ತು ಹೆಮ್ಮೆ ಒಂದೇ ಕ್ಷಣದಲ್ಲಿ ಮಾಯವಾಯಿತು. ಅವರಿಗೆ ತಮ್ಮ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಅವರು ಏನೋ ಹೇಳಲು ಬಯಸಿದ್ದರು, ಆದರೆ ದೇವರ ಮುಂದೆ ಬಹಿರಂಗವಾಗಿ ವಿರೋಧಿಸುವ ಧೈರ್ಯ ಅವರಿಗೆ ಬರಲಿಲ್ಲ. ಅವರು ಪೆಚ್ಚುಮೊರೆ ಹಾಕಿಕೊಂಡು ಅಲ್ಲಿಂದ ಹೊರಬಂದರು. ಆದರೆ ತಮ್ಮ ಮನಸ್ಸಿನಲ್ಲಿ ಒಮ್ಮೆ ಆ ರೈತನನ್ನು ನೋಡುವ ಒಂದು ದೊಡ್ಡ ಚಡಪಡಿಕೆ ಉಂಟಾಯಿತು. ಅವರು ತಕ್ಷಣ ಅಲ್ಲಿಂದ ಭೂಲೋಕದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ವೈಕುಂಠದಿಂದ ಹೊರಟ ತಕ್ಷಣ ನಾರದ ಮುನಿಗಳು ಭೂಲೋಕದ ಆ ಸಣ್ಣ ಹಳ್ಳಿಗೆ ತಲುಪಿದರು. ಬೆಳಗಿನ ಸಮಯವಾಗಿತ್ತು ಮತ್ತು ಆಕಾಶದಲ್ಲಿ ಇನ್ನೂ ಸ್ವಲ್ಪ ಕತ್ತಲೆ ಇತ್ತು. ಸೂರ್ಯ ಇನ್ನೂ ಸಂಪೂರ್ಣವಾಗಿ ಉದಯಿಸಿರಲಿಲ್ಲ. ನಾರದರು ಅದೇ ರೈತನ ಗುಡಿಸಲಿನ ಹೊರಗೆ ಹೋಗಿ ನಿಂತರು. ಇದು ಮಣ್ಣು ಮತ್ತು ಹುಲ್ಲಿನಿಂದ ಮಾಡಿದ ಒಂದು ಹಳೆಯ ಹರಕಲು ಗುಡಿಸಲಾಗಿತ್ತು. ಗುಡಿಸಲಿನ ಒಳಗೆ ಒಬ್ಬ ವಯಸ್ಸಾದ ಮತ್ತು ಎಲುಬಿನ ಹಂದರದಂತಿದ್ದ ರೈತ ತನ್ನ ಹಳೆಯದಾದ ಮುರುಕಲು ಮಂಚದಿಂದ ಎದ್ದ. ಅವನ ಮುಖದಲ್ಲಿ ಜೀವಮಾನವಿಡೀ ಪಟ್ಟ ಆಳವಾದ ಸುಸ್ತು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದು ರಾತ್ರಿಯಿಡೀ ನಿದ್ರಿಸಿದ ನಂತರವೂ ಕೂಡ ಮಾಯವಾಗಿರಲಿಲ್ಲ. ಅವನ ದೇಹವು ಕೇವಲ ಮೂಳೆಗಳ ಪಂಜರದಂತೆ ಕಾಣುತ್ತಿತ್ತು. ಅವನು ಎದ್ದ ತಕ್ಷಣ ಆಕಾಶದ ಕಡೆಗೆ ನೋಡುತ್ತಾನೆ. ಮಣ್ಣಿನಿಂದ ಕೂಡಿದ ತನ್ನ 2 ಒರಟು ಕೈಗಳನ್ನು ಜೋಡಿಸಿ ತನ್ನ ಕಣ್ಣುಗಳನ್ನು ಮುಚ್ಚಿ ಮತ್ತು ಅಚಲವಾದ ಭಕ್ತಿಯಿಂದ ಕೇವಲ 1 ಬಾರಿ ಹೇಳುತ್ತಾನೆ, ಹೇ ನಾರಾಯಣ.
ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಇದರ ನಂತರ ಅವನು ತಕ್ಷಣ ಎದ್ದನು. ಮೂಲೆಯಲ್ಲಿ ಇಟ್ಟಿದ್ದ ತನ್ನ ಭಾರವಾದ ಹಳೆಯ ನೇಗಿಲನ್ನು ದುರ್ಬಲ ಹೆಗಲ ಮೇಲೆ ಹೊತ್ತುಕೊಂಡು ಮತ್ತು ಯಾವುದೇ ಸಮಯ ವ್ಯರ್ಥ ಮಾಡದೆ ನೇರವಾಗಿ ತನ್ನ ಹೊಲಗಳ ಕಡೆಗೆ ನಡೆದನು. ಹೊಲ ತಲುಪಿದ ತಕ್ಷಣ ರೈತ ನೇಗಿಲನ್ನು ಎತ್ತುಗಳಿಗೆ ಕಟ್ಟಿ ಹೊಲವನ್ನು ಉಳಲು ಪ್ರಾರಂಭಿಸುತ್ತಾನೆ. ಸೂರ್ಯ ಆಕಾಶದಲ್ಲಿ ಮೇಲೆ ಇರುತ್ತಿದ್ದಂತೆ ಸುಡುವ ಬಿಸಿಲು ನೇರವಾಗಿ ಅವನ ಬೆನ್ನಿನ ಮೇಲೆ ಬೀಳುತ್ತಿತ್ತು. ಬೆವರಿನಿಂದ ಅವನ ಹರಿದ ಹಳೆಯ ಬಟ್ಟೆಗಳು ಸಂಪೂರ್ಣ ನೆನೆದು ಅವನ ದೇಹಕ್ಕೆ ಅಂಟಿಕೊಂಡಿದ್ದವು. ಅವನು ಬರಿಗಾಲಿನಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳು ಎದ್ದಿದ್ದವು. ಅವುಗಳಲ್ಲಿ ಕೆಲವಿಂದ ರಕ್ತವೂ ಕೂಡ ಜಿನುಗುತ್ತಿತ್ತು. ಆದರೆ ಅವನು ನಿಲ್ಲದೆ ಆ ಬರಡು ಮತ್ತು ಕಠಿಣವಾದ ಭೂಮಿಯನ್ನು ಉಳುತ್ತಾ ಸಾಗುತ್ತಾನೆ. ಅವನು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದರೂ ಕೂಡ ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು. ಆದರೆ ಈ ಮಧ್ಯೆ ಅವನು ಒಂದು ಬಾರಿ ಕೂಡ ದೇವರ ಹೆಸರನ್ನು ತೆಗೆದುಕೊಳ್ಳಲೇ ಇಲ್ಲ. ಅವನು ಕೇವಲ ತನ್ನ ಪೂರ್ಣವಾದ ಶಕ್ತಿಯನ್ನು ಹಾಕಿ ಆ ಕಠಿಣ ಮಣ್ಣನ್ನು ಮೆದುಗೊಳಿಸುವ ಪ್ರಯತ್ನದಲ್ಲಿ ತೊಡಗಿದ್ದನು. ಈ ರೀತಿ ಸತತವಾಗಿ ಕೆಲಸ ಮಾಡುತ್ತಾ ಇಡೀ ದಿನ ಕಳೆಯಿತು ಮತ್ತು ನಿಧಾನವಾಗಿ ಸೂರ್ಯ ಮುಳುಗತೊಡಗಿದನು. ಹೊಲದ ದಡದಲ್ಲಿದ್ದ ಒಂದು ದೊಡ್ಡ ಮರದ ಹಿಂದೆ ಅಡಗಿಕೊಂಡು ನಾರದ ಮುನಿಗಳು ಬೆಳಿಗ್ಗೆಯಿಂದ ಈ ಇಡೀ ಘಟನೆಯನ್ನು ಬಹಳ ಗಮನ ಇಟ್ಟು ನೋಡುತ್ತಿದ್ದರು. ಅವರು ಇದ್ದ ಜಾಗದಿಂದ 1 ಇಂಚು ಕದಲಲಿಲ್ಲ. ಹೊತ್ತು ಕಳೆದಂತೆ ಅವರ ಮುಖದಲ್ಲಿ ನಿರಾಸೆ, ಕೋಪ ಮತ್ತು ಒಂದು ವಿಚಿತ್ರವಾದ ಗೊಂದಲ ಹೆಚ್ಚಾಗುತ್ತಿತ್ತು. ಅವರು ಮನಸ್ಸಿನಲ್ಲಿಯೇ ಗೊಣಗುತ್ತಿದ್ದರು, ಈ ಮನುಷ್ಯ ಎಂಥ ಭಕ್ತ! ಇಡೀ 24 ಗಂಟೆಗಳಲ್ಲಿ ಇವನು ಕೇವಲ ಒಂದು ಬಾರಿ ಕೂಡ ದೇವರ ಹೆಸರನ್ನು ತೆಗೆದುಕೊಳ್ಳಲೇ ಇಲ್ಲ. ಬೆಳಿಗ್ಗೆ ಒಮ್ಮೆ ಮಾತ್ರ ದೇವರ ಹೆಸರನ್ನು ತೆಗೆದುಕೊಂಡಿದ್ದಾನೆ. ಉಳಿದ ಇಡೀ ದಿನ ಇವನು ಕೇವಲ ಈ ಗಲೀಜು ಮಣ್ಣಿನಲ್ಲಿ ಹೊರಳಾಡುತ್ತಾನೆ. ಮೈಯಿಡೀ ಹೊಲಸು ಬೆವರಿನಿಂದ ತುಂಬಿದೆ. ಇವನು ಇಡೀ ದಿನದಲ್ಲಿ ಯಾವುದೇ ದೇವರ ಭಜನೆ ಮಾಡಲಿಲ್ಲ, ಕೀರ್ತನೆ ಮಾಡಲಿಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿಲ್ಲ, ಯಾವುದೇ ದೇವರ ನಾಮ ಜಪಿಸಲಿಲ್ಲ. ಇವನು ಕೇವಲ ತನ್ನ ಕೆಲಸದಲ್ಲಿಯೇ ಮಗ್ನನಾಗಿ ಹೋಗಿದ್ದಾನೆ. ನಾರದರಿಗೆ ಒಂದು ಚಿಕ್ಕ ಸಂಶಯ ಬರುತ್ತದೆ. ಏನೆಂದರೆ ಇದು ಭಗವಾನ್ ವಿಷ್ಣುವಿನಿಂದ ಯಾವುದೋ ದೊಡ್ಡ ತಪ್ಪು ನಡೆದಿದೆ. ತಾನು ಹಗಲು ರಾತ್ರಿ ಮಾಡುವ ಸತತ ಮಂತ್ರ ಜಪದ ಮುಂದೆ ಈ ಸಾಮಾನ್ಯ ಮತ್ತು ಅನಕ್ಷರಸ್ಥ ರೈತ ದಿನದಲ್ಲಿ 1 ಬಾರಿ ಮಾಡುವ ಪ್ರಾರ್ಥನೆಗೆ ಯಾವುದೇ ಬೆಲೆ ಇಲ್ಲ ಎಂದು ಅವರಿಗೆ ಅನಿಸಿತು. ಅವರಿಗೆ ಒಂದು ದೊಡ್ಡ ಅವಮಾನವಾದಂತೆ ಭಾಸವಾಯಿತು. ರಾತ್ರಿಯ ಕತ್ತಲೆ ಆವರಿಸಿತು. ರೈತ ತನ್ನ ನೇಗಿಲನ್ನು ತೆಗೆದುಕೊಂಡು ವಾಪಸ್ ತನ್ನ ಗುಡಿಸಲಿಗೆ ಬರುತ್ತಾನೆ. ದಿನವಿಡೀ ಮಾಡಿದ ಕಠಿಣ ಪರಿಶ್ರಮದ ನಂತರ ಅವನ ದೇಹದ ಎಲ್ಲ ಶಕ್ತಿಯು ಸಂಪೂರ್ಣವಾಗಿ ಮುಗಿದು ಹೋಗಿತ್ತು. ಅವನ ಹೆಜ್ಜೆಗಳು ತೂರಾಡುತ್ತಿದ್ದವು. ಅವನು ಮೂಳೆಯಲ್ಲಿಟ್ಟಿದ್ದ ಒಂದು ಮಡಕೆಯಿಂದ ಸ್ವಲ್ಪ ನೀರು ಕುಡಿದನು. ನಂತರ ತನ್ನ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ಒಣ ರೊಟ್ಟಿಯ ಒಂದು ತುಂಡನ್ನು ತಿಂದ. ರೊಟ್ಟಿ ಎಷ್ಟು ಗಟ್ಟಿಯಾಗಿತ್ತು ಎಂದರೆ ಅದನ್ನು ಜಗಿಯಲು ಕೂಡ ಅವನು ಕಷ್ಟಪಡಬೇಕಾಗಿತ್ತು. ನಂತರ ಸ್ವಲ್ಪ ನೀರು ಕುಡಿದು ಅವನು ತನ್ನ ಅದೇ ಹಳೆಯ ಮತ್ತು ತಿಗಣೆಗಳು ತುಂಬಿದ ಮಂಚದ ಮೇಲೆ ಯಾವುದೇ ಹಾಸಿಗೆಯನ್ನು ಹಾಸದೆ ಸುಸ್ತಾಗಿ ಬಿದ್ದುಕೊಂಡ. ಅವನ ದೇಹ ನೋವಿನಿಂದ ನರಳುತ್ತಿತ್ತು. ನಿದ್ರೆಯ ಆಳದಲ್ಲಿ ಮುಳುಗುವ ಮೊದಲು ಅವನು ತನ್ನ ಭಾರವಾದ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಮತ್ತು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಬಹಳ ಸಣ್ಣ ಧ್ವನಿಯಲ್ಲಿ ಮತ್ತೊಮ್ಮೆ ಕೇವಲ 1 ಬಾರಿ ಹೇಳುತ್ತಾನೆ, ಹೇ ನಾರಾಯಣ. ಅಷ್ಟು ಹೇಳಿದ ತಕ್ಷಣ ಅವನು ಗಾಢ ನಿದ್ರೆಗೆ ಜಾರುತ್ತಾನೆ. ಇದನ್ನು ನೋಡಿದ ನಾರದ ಮುನಿಗಳಿಗೆ ಇನ್ನೂ ತಡೆಯಲು ಸಾಧ್ಯವಾಗಲಿಲ್ಲ. ಅವರು ಭಗವಂತನ ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ತಕ್ಷಣ ಅದೇ ರಾತ್ರಿ ವೈಕುಂಠಕ್ಕೆ ಬರುತ್ತಾರೆ. ಅವರು ವೇಗದ ಹೆಜ್ಜೆಗಳನ್ನು ಹಾಕುತ್ತಾ ನೇರವಾಗಿ ಭಗವಾನ್ ವಿಷ್ಣುವಿನ ಮುಂದೆ ಬಂದು ನಿಂತರು. ಈ ಬಾರಿ ಅವರ ಮುಖದಲ್ಲಿ ಮೊದಲಿನಂತಹ ವಿನಯ ಇರಲಿಲ್ಲ. ಬದಲಾಗಿ ಅವರ ಕಣ್ಣುಗಳಲ್ಲಿ ಸ್ಪಷ್ಟವಾದ ಆಕ್ಷೇಪಣೆ ಮತ್ತು ಕೋಪ ಇತ್ತು. ಅವರು ಮಹಾವಿಷ್ಣುವಿನೊಂದಿಗೆ ಯಾವುದೇ ಸುತ್ತು ಬಳಸು ಇಲ್ಲದೆ ನೇರವಾಗಿ ಕೇಳುತ್ತಾರೆ, ಪ್ರಭು, ನಾನು ಆ ರೈತನ ಇಡೀ ದಿನವನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವನು ಯಾವುದೇ ರೀತಿಯಲ್ಲೂ ನಿಮ್ಮ ಅತ್ಯಂತ ದೊಡ್ಡ ಭಕ್ತನಾಗಿರಲು ಸಾಧ್ಯವೇ ಇಲ್ಲ. ಅವನು ದಿನವಿಡೀ ಕೇವಲ ಮಣ್ಣು ಮತ್ತು ಬೆವರಿನಲ್ಲಿ ಮುಳುಗಿರುತ್ತಾನೆ. ಅವನು ಇಡೀ ದಿನದಲ್ಲಿ ಕೇವಲ 2 ಬಾರಿ, ಒಮ್ಮೆ ಬೆಳಿಗ್ಗೆ ಒಮ್ಮೆ ರಾತ್ರಿ, ನಿಮ್ಮ ಹೆಸರನ್ನು ತೆಗೆದುಕೊಂಡಿದ್ದಾನೆ. ಉಳಿದ ಇಡೀ ದಿನ ಅವನು ನಿಮ್ಮನ್ನು ಮರೆತು ಕೇವಲ ತನ್ನ ಹೊಲದ ಬಗ್ಗೆಯೇ ಯೋಚಿಸುತ್ತಾನೆ. ಕೆಲಸದ ಮಧ್ಯೆ ಅವನಿಗೆ ಒಂದೇ 1 ಬಾರಿ ಕೂಡ ನಿಮ್ಮ ನೆನಪು ಬರಲಿಲ್ಲ. ಹಾಗಿರುವಾಗ ನನಗಿಂತ ದೊಡ್ಡ ಭಕ್ತನಾಗಲು ಹೇಗೆ ಸಾಧ್ಯ? ವಿಷ್ಣು ನಾರದರ ಈ ಎಲ್ಲ ಕಟುವಾದ ಮಾತುಗಳನ್ನು ಬಹಳ ಶಾಂತಿ ಮತ್ತು ತಾಳ್ಮೆಯಿಂದ ಕೇಳಿದರು. ಅವರು ನಾರದರ ಮಾತನ್ನು ಮಧ್ಯದಲ್ಲಿ ಎಲ್ಲೂ ಕತ್ತರಿಸಲಿಲ್ಲ ಮತ್ತು ಅವರೊಂದಿಗೆ ಯಾವುದೇ ವಾದವನ್ನು ಕೂಡ ಮಾಡಲಿಲ್ಲ. ಬದಲಾಗಿ ವಿಷ್ಣು ತಮ್ಮ ಶಯ್ಯೆಯಿಂದ ಸ್ವಲ್ಪ ಮೇಲೆದ್ದು ಕುಳಿತರು. ಅವರು ತಮ್ಮ ಹತ್ತಿರವೇ ಇದ್ದ ಒಂದು ಮಣ್ಣಿನ ಬಟ್ಟಲನ್ನು ಎತ್ತಿಕೊಳ್ಳುತ್ತಾರೆ. ಆ ಬಟ್ಟಲು ಮೇಲಿನವರೆಗೆ ಮತ್ತು ಅಂಚಿನವರೆಗೆ ಎಣ್ಣೆಯಿಂದ ತುಂಬಿಕೊಳ್ಳುತ್ತಾರೆ. ಎಣ್ಣೆ ಎಷ್ಟು ಮೇಲಿನವರೆಗೆ ತುಂಬಿದರು ಎಂದರೆ ಒಂದು ಸಣ್ಣ ಗಾಳಿ ಬೀಸಿದರೂ ಕೂಡ ಅಥವಾ ಕೈಗಳಲ್ಲಿ ಒಂದು ಅತ್ಯಂತ ಸಣ್ಣ ನಡುಕ ಉಂಟಾದರೂ ಆ ಎಣ್ಣೆ ಚೆಲ್ಲಿ ನೆಲದ ಮೇಲೆ ಬೀಳುತ್ತಿತ್ತು. ವಿಷ್ಣು ಆ ಬಟ್ಟಲನ್ನು ಬಹಳ ಜಾಗೃತೆಯಿಂದ ನಾರದರ ಕಡೆಗೆ ಚಾಚುತ್ತಾರೆ ಮತ್ತು ತಮ್ಮ ಶಾಂತ ಧ್ವನಿಯಲ್ಲಿ ಹೇಳುತ್ತಾರೆ, ನಾರದರೇ, ನಿಮ್ಮ ಮಾತುಗಳಿಗೆ ಉತ್ತರವನ್ನು ನಾನು ನೀಡುತ್ತೇನೆ. ಆದರೆ ಅದಕ್ಕಿಂತ ಮೊದಲು ನನಗಾಗಿ ಒಂದು ಸಣ್ಣ ಕೆಲಸ ಮಾಡಬೇಕು. ಈ ಬಟ್ಟಲನ್ನು ನಿಮ್ಮ 2 ಕೈಗಳಲ್ಲಿ ಹಿಡಿದುಕೊಂಡು ಹತ್ತಿರದ ಆ ದೊಡ್ಡ ಬೆಟ್ಟಕ್ಕೆ ಒಂದು ಪೂರ್ಣ ಸುತ್ತು ಹಾಕಿ ಮತ್ತೆ ಇಲ್ಲಿಗೆ ಬರಬೇಕು. ಆದರೆ ಈ ಬಟ್ಟಲಿನಿಂದ ಎಣ್ಣೆಯ ಒಂದು ಹನಿಯೂ ಕೂಡ ನೆಲದ ಮೇಲೆ ಬೀಳಬಾರದು.
ನಾರದರು ಈ ವಿಚಿತ್ರವಾದ ಕೆಲಸವನ್ನು ನೋಡಿ ಸ್ವಲ್ಪ ಆಶ್ಚರ್ಯಪಟ್ಟರು. ಆದರೆ ಅವರು ಯಾವುದೇ ಬೆಲೆ ತೆತ್ತಾದರೂ ದೇವರ ಮುಂದೆ ತಮ್ಮನ್ನು ತಾವು ಸರಿಯೆಂದು ಸಾಬೀತುಪಡಿಸಿಕೊಳ್ಳಲು ಬಯಸಿದ್ದರು. ಆದ್ದರಿಂದ ಅವರು ತಕ್ಷಣ ಈ ಸವಾಲನ್ನು ಸ್ವೀಕರಿಸಿದರು. ಅವರು ಬಹಳ ಜಾಗರೂಕತೆಯಿಂದ ಆ ಬಟ್ಟಲನ್ನು ತಮ್ಮ 2 ಕೈಗಳಲ್ಲಿ ಹಿಡಿದುಕೊಂಡು ಬೆಟ್ಟದ ಕಡೆಗೆ ತಿರುಗುತ್ತಾ ನಡೆದರು. ಮರುಕ್ಷಣವೇ ನಾರದ ಮುನಿಗಳು ಆ ದೊಡ್ಡ ಬೆಟ್ಟದ ಒರಟಾದ ಮತ್ತು ಕಲ್ಲುಗಳಿಂದ ಕೂಡಿದ ಹಾದಿಯಲ್ಲಿ ಬಹಳ ಮೆಲ್ಲನೆ ನಡೆಯುತ್ತಿದ್ದರು. ಅವರ 2 ಕೈಗಳು ಆ ಎಣ್ಣೆಯ ಬಟ್ಟಲನ್ನು ಪೂರ್ಣ ಬಲದಿಂದ ಹಿಡಿದುಕೊಂಡಿದ್ದವು. ಅವರ ಕಣ್ಣುಗಳು ರೆಪ್ಪೆ ಬಡಿಯುವುದನ್ನೇ ಮರೆತಂತಿದ್ದವು. ಅವರ ಸಂಪೂರ್ಣ ಗಮನವು ಕೇವಲ ಆ ಬಟ್ಟಲಿನ ಅಂಚಿನ ಮೇಲೆ ನೆಟ್ಟಿತ್ತು. ಅವರ ಹಣೆಯ ಮೇಲೆ ಅತಿಯಾದ ಒತ್ತಡದ ಕಾರಣ ಬೆವರಿನ ಹನಿಗಳು ಹೊಳೆಯಲಾರಂಭಿಸಿದವು. ಅವರು ಒಂದೊಂದೇ ಹೆಜ್ಜೆಯನ್ನು ಬಹಳ ಜಾಗರೂಕತೆಯಿಂದ ನೆಲದ ಕಲ್ಲುಗಳನ್ನು ನೋಡಿ ಮತ್ತು ಅಳೆದು ತೂಗಿ ಇಡುತ್ತಿದ್ದರು. ಬೆಟ್ಟದ ಆ ದಾರಿಯು ಬಹಳ ಕಠಿಣ ಮತ್ತು ಡೊಂಕಾಗಿತ್ತು. ಅದರಿಂದ ನಾರದರ ಉಸಿರಾಟವು ಸಹ ಬಹಳ ವೇಗವಾಗಿ ನಡೆಯುತ್ತಿತ್ತು. ಆ ಇಡೀ ದಾರಿಯಲ್ಲಿ ಅವರ ಗಮನವು ಒಂದು ಕ್ಷಣ ಕೂಡ ಬಟ್ಟಲಿನ ಅಂಚಿನಿಂದ ಆಚೀಚೆ ಕದಲಲಿಲ್ಲ. ಅವರಿಗೆ ದಾರಿಯಲ್ಲಿದ್ದ ಹಸಿರು ಮರಗಿಡಗಳು, ನೀಲಿ ಆಕಾಶ, ಹಾರಾಡುತ್ತಿದ್ದ ಪಕ್ಷಿಗಳು ಅಥವಾ ಪ್ರಪಂಚದ ಬೇರೆ ಯಾವುದೇ ವಸ್ತುಗಳು ಕಾಣಿಸುತ್ತಲೇ ಇರಲಿಲ್ಲ. ಆ ಸಮಯದಲ್ಲಿ ಅವರ ಪೂರ್ಣ ಅಸ್ತಿತ್ವ, ಅವರ ಪೂರ್ಣ ಪ್ರಜ್ಞೆ ಮತ್ತು ಅವರ ಪೂರ್ಣ ಮೆದುಳು ಕೇವಲ ಆ ಬಟ್ಟಲಿನ ಎಣ್ಣೆಯನ್ನು ಹೇಗಾದರೂ ಮಾಡಿ ಚೆಲ್ಲದಂತೆ ಮತ್ತು ಕೆಳಗೆ ಬೀಳದಂತೆ ಉಳಿಸಿಕೊಳ್ಳುವುದರಲ್ಲಿ ತೊಡಗಿತ್ತು. ಅವರ ತುಟಿಗಳು ಸಂಪೂರ್ಣವಾಗಿ ಮುಚ್ಚಿದವು. ಯಾವಾಗಲೂ ಅವರ ಬಾಯಿಂದ ಬರುತ್ತಿದ್ದ ನಾರಾಯಣ ನಾರಾಯಣ ಎನ್ನುವ ಜಪವೂ ಕೂಡ ಆ ಸಮಯದಲ್ಲಿ ಸಂಪೂರ್ಣವಾಗಿ ಶಾಂತವಾಗಿತ್ತು. ಅವರ ಮೆದುಳಿನಲ್ಲಿ ದೇವರ ಆಲೋಚನೆ ಕೂಡ ಇರಲಿಲ್ಲ. ಕೇವಲ ಎಣ್ಣೆಯನ್ನು ಕಾಪಾಡುವ ಒಂದೇ ಒಂದು ಭಾರವಾದ ಒತ್ತಡವಿತ್ತು. ಈ ರೀತಿ ಒಂದೊಂದೇ ಹೆಜ್ಜೆ ಇಡುತ್ತಾ ಅವರು ಹೇಗೋ ಆ ಪೂರ್ಣ ಸುತ್ತನ್ನು ಮುಗಿಸಿದರು. ಬೆಟ್ಟದ ಆ ಕಷ್ಟಕರವಾದ ಸುತ್ತನ್ನು ಪೂರ್ಣಗೊಳಿಸಿದ ನಂತರ ನಾರದ ಮುನಿಗಳು ಒಂದು ಆಳವಾದ ಮತ್ತು ಸುದೀರ್ಘವಾದ ಸಮಾಧಾನದ ಉಸಿರನ್ನು ಬಿಡುತ್ತಾ ಮತ್ತೆ ಭಗವಂತ ವಿಷ್ಣುವಿನ ಬಳಿಗೆ ಬಂದು ನಿಂತರು. ಅವರ ಮುಖದಲ್ಲಿ ಬೆವರಿತ್ತು, ಆದರೆ ಬಟ್ಟಲಿನಿಂದ ಎಣ್ಣೆಯ ಒಂದು ಹನಿ ಕೂಡ ಕೆಳಗೆ ಬಿದ್ದಿರಲಿಲ್ಲ. ನಾರದರ ಮುಖದಲ್ಲಿ ಈಗ ಗೆಲುವಿನ ದೊಡ್ಡ ಸಂತೋಷ ಮತ್ತು ಅಹಂಕಾರ ತುಂಬಿತ್ತು. ಅವರು ದೇವರ ಕೈಗೆ ಬಹಳ ಜಾಗರೂಕತೆಯಿಂದ ಆ ಬಟ್ಟಲನ್ನು ನೀಡಿದರು ಮತ್ತು ಮನಸ್ಸಿನಲ್ಲಿ ಅಂದುಕೊಂಡರು, ತಾನು ದೇವರು ನೀಡಿದ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಸಹ ಬಹಳ ಸುಲಭವಾಗಿ ಎದುರಿಸಿದ್ದೇನೆ ಎಂದು. ಈಗಂತೂ ದೇವರು ತಾನೇ ಶ್ರೇಷ್ಠನೆಂದು ಒಪ್ಪಿಕೊಳ್ಳಲೇಬೇಕು ಎಂದು ಅವರು ಭಾವಿಸುತ್ತಾರೆ. ಭಗವಾನ್ ವಿಷ್ಣು ಆ ಬಟ್ಟಲನ್ನು ತೆಗೆದುಕೊಂಡು ಒಂದು ಕಡೆ ಇಟ್ಟರು. ಅವರು ನಾರದರ ಕಣ್ಣುಗಳನ್ನು ಬಹಳ ಆಳವಾಗಿ ನೋಡಿ ಬಹಳ ಕೋಮಲವಾದ ಮತ್ತು ಶಾಂತ ಆದ ಗಂಭೀರ ಧ್ವನಿಯಲ್ಲಿ ಕೇಳುತ್ತಾರೆ, ನಾರದರೆ, ನೀವು ಈ ಎಣ್ಣೆಯ ಬಟ್ಟಲನ್ನು ಹಿಡಿದುಕೊಂಡು ಆ ಬೆಟ್ಟದ ಸುತ್ತು ಬರುತ್ತಿರುವಾಗ ಆ ಇಡೀ ಹಾದಿಯಲ್ಲಿ ನೀವು ಎಷ್ಟು ಬಾರಿ ನನ್ನ ಹೆಸರನ್ನು ತೆಗೆದುಕೊಂಡಿರಿ? ಭಗವಾನ್ ವಿಷ್ಣುವಿನ ಈ ಪುಟ್ಟ ಪ್ರಶ್ನೆಯನ್ನು ಕೇಳಿದ ನಾರದರ ಮುಖದಲ್ಲಿ ಆ ಎಲ್ಲ ಸಂತೋಷವೂ ಮಾಯವಾಯಿತು. ಅವರು ಸ್ತಂಭೀಭೂತರಾಗುತ್ತಾರೆ. ಅವರ ಮೆದುಳು ಸಂಪೂರ್ಣವಾಗಿ ಖಾಲಿಯಾಯಿತು. ಅವರು ತಡಬಡಾಯಿಸುತ್ತಾ ತಮ್ಮ ದೃಷ್ಟಿಯನ್ನು ಕೆಳಕ್ಕೆ ಹಾಕುತ್ತಾ ಹೇಳಿದರು, ಪ್ರಭು, ನನ್ನ ಪೂರ್ಣ ಗಮನವು ಕೇವಲ ಎಣ್ಣೆಯ ಒಂದು ಹನಿಯು ಕೆಳಗೆ ಬೀಳಬಾರದು ಎಂಬ ವಿಷಯದ ಮೇಲೆಯೇ ಇತ್ತು. ನೀವೇ ತಾನೇ ಹೇಳಿದ್ದೀರಿ ಎಣ್ಣೆ ಕೆಳಗೆ ಬೀಳಬಾರದು ಎಂದು. ನಾನು ಒಂದು ಕ್ಷಣದ ಮಟ್ಟಿಗೆ ನನ್ನ ಗಮನವನ್ನು ಬೇರೆಡೆಗೆ ಹರಿಸಿದ್ದರೆ ಅಥವಾ ಬೇರೆ ಯಾವುದಾದರೂ ಯೋಚಿಸಿದ್ದರೆ ನನ್ನ ಸಮತೋಲನವು ತಪ್ಪುತ್ತಿತ್ತು ಮತ್ತು ಎಣ್ಣೆ ನೆಲದ ಮೇಲೆ ಬೀಳುತ್ತಿತ್ತು. ಈ ಬಟ್ಟಲನ್ನು ಸಂಭಾಳಿಸುವ ಒತ್ತಡದಲ್ಲಿ ನಾನು ಒಂದು ಬಾರಿಯೂ ನಿಮ್ಮ ಹೆಸರನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಾರದರ ಧ್ವನಿಯಲ್ಲಿ ಈಗ ಮೊದಲಿಗಿದ್ದ ಆತ್ಮವಿಶ್ವಾಸ ಇರಲಿಲ್ಲ, ಬದಲಾಗಿ ಒಂದು ಮುಜುಗರ ಇತ್ತು. ಭಗವಾನ್ ವಿಷ್ಣು ಬಹಳ ಪ್ರೀತಿಯಿಂದ ಮುಗುಳ್ನಕ್ಕರು. ಅವರ ಕಣ್ಣುಗಳಲ್ಲಿ ನಾರದರ ಬಗ್ಗೆ ಕರುಣೆ ಇತ್ತು. ಅವರು ತಮ್ಮ ಕೈಗಳನ್ನು ಚಾಚಿ ನಾರದರ ಹೆಗಲ ಮೇಲೆ ಇಡುತ್ತಾ ಹೇಳುತ್ತಾರೆ ಬಹಳ ಶಾಂತಿಯಿಂದ, ನಾರದರೆ, ನಾನು ನಿಮಗೆ ಕೇವಲ ಒಂದು ಎಣ್ಣೆಯ ಬಟ್ಟಲನ್ನು ಸಂಭಾಳಿಸುವ ಒಂದು ಸಣ್ಣ ಕೆಲಸವನ್ನು ನೀಡಿದ್ದೆ ಮತ್ತು ಒಂದು ಪುಟ್ಟ ಕೆಲಸದ ಹೊರೆಯ ಅಡಿಯಲ್ಲಿ ಒಂದು ಷರತ್ತಿನ ಒತ್ತಡದಲ್ಲಿ ನೀವು ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರಿ. ನಿಮ್ಮ ಮಂತ್ರ ಜಪವೆಲ್ಲವೂ ನಿಂತು ಹೋಯಿತು. ಈಗ ನೀವು ಒಂದು ಕ್ಷಣ ಆ ಬಡ ರೈತನ ಬಗ್ಗೆ ಯೋಚಿಸಿ. ಅವನ ತಲೆಯ ಮೇಲೆ ಇಡೀ ಕುಟುಂಬದ ಹೊಟ್ಟೆ ತುಂಬಿಸುವ ಜವಾಬ್ದಾರಿ ಇದೆ. ಅವನ ಜೀವನದ ತುಂಬ ಕಚ್ಚಿ ತಿನ್ನುವ ಬಡತನ ಇದೆ. ಅವನು ಪ್ರತಿದಿನ ಮೂಳೆ ಮುರಿಯುವಂಥ ಬಹಳ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ. ವಿಷ್ಣು ತಮ್ಮ ಮಾತನ್ನು ಮುಂದುವರಿಸುತ್ತಾ ಮತ್ತೆ ಹೇಳುತ್ತಾರೆ, ಇಷ್ಟು ಭಾರವಾದ ಹೊರೆ, ಹೆಗಲ ಮೇಲೆ ಇಡೀ ಕುಟುಂಬದ ಜವಾಬ್ದಾರಿ ಇದೆ. ಜೀವನದ ಇಷ್ಟು ದೊಡ್ಡ ಹೋರಾಟ ಮತ್ತು ದಿನವಿಡೀ ಅನುಭವಿಸುವ ಇಷ್ಟು ವೇದನೆಯ ನಡುವೆಯೂ ಅವನು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ನನ್ನನ್ನು ನೆನಪಿಸಿಕೊಳ್ಳುವುದನ್ನು ಮರೆಯುವುದಿಲ್ಲ. ಅವನು ತನ್ನ ಕರ್ತವ್ಯದಿಂದ ವಿಮುಖನಾಗಲಿಲ್ಲ, ತನ್ನ ಕರ್ಮದಿಂದ ಓಡಿ ಹೋಗಲಿಲ್ಲ. ಅವನು ತನ್ನ ಲೌಕಿಕ ಜವಾಬ್ದಾರಿ ಮತ್ತು ತನ್ನ ಕರ್ಮವನ್ನು ಪೂರ್ಣ ಪ್ರಾಮಾಣಿಕ ಶ್ರದ್ಧೆ ಮತ್ತು ಶ್ರಮದಿಂದ ಮಾಡುತ್ತಾನೆ ಮತ್ತು ಆ ಕರ್ಮದ ಸುಸ್ತಿನ ನಡುವೆಯೂ ಕೂಡ ನನ್ನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಇದೇ ನಿಜವಾದ ಭಕ್ತಿ. ನಾರದರೆ, ಕೇವಲ ಕೆಲಸವನ್ನು ಬಿಟ್ಟು ನನ್ನನ್ನು ಜಪಿಸುವುದು ಮಾತ್ರ ಭಕ್ತಿ ಅಲ್ಲ, ಬದಲಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತಾ ತನ್ನ ಕರ್ಮವನ್ನು ನಿಭಾಯಿಸುತ್ತಾ ದೇವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದೇ ಅತ್ಯಂತ ದೊಡ್ಡ ಯೋಗ.
ದೇವರ ಈ ಮಾತನ್ನು ಕೇಳಿದ ತಕ್ಷಣ ನಾರದರ ಎರಡು ಕೈಗಳು ಹಠಾತ್ತಾಗಿ ನಡುಗಲಾರಂಭಿಸಿದವು. ಅವರ ಕಣ್ಣಿನ ಅಂಚಿನಲ್ಲಿ ಕಣ್ಣೀರು ತುಂಬಿ ಬಂತು ಮತ್ತು ಅದು ಕೆನ್ನೆಯ ಮೇಲೆ ಹರಿಯಿತು. ಅವರ ಒಳಗಿದ್ದ ಎಲ್ಲ ಗರ್ವ ಮತ್ತು ಎಲ್ಲ ಅಹಂಕಾರ, ತಾನೇ ಅತ್ಯಂತ ದೊಡ್ಡವನೆಂದು ಭಾವಿಸಿದ ಆ ಭ್ರಮೆ ಒಂದು ಕ್ಷಣದಲ್ಲಿ ಕನ್ನಡಿಯಂತೆ ಒಡೆದು ಚೂರು ಚೂರಾಯಿತು. ಅವರು ಒಂದು ಶಬ್ದವನ್ನೂ ಮಾತನಾಡದೆ ಪೂರ್ಣ ಶ್ರದ್ಧೆಯೊಂದಿಗೆ ಭಗವಾನ್ ವಿಷ್ಣುವಿನ ಮುಂದೆ ತಮ್ಮ ಎರಡು ಕೈಗಳನ್ನು ಜೋಡಿಸಿದರು ಮತ್ತು ತಮ್ಮ ತಲೆಯನ್ನು ಅವರ ಪಾದಗಳ ಬಳಿ ಭಾಗಿಸಿದರು. ಅವರಿಗೆ ಇಂದು ಸ್ವಚ್ಛ ಭಕ್ತಿ ಮತ್ತು ಕರ್ಮದ ನಿಜವಾದ ಅರ್ಥವು ಬಹಳ ಆಳವಾಗಿ ಅರ್ಥವಾಯಿತು. ನಿಜವಾದ ಭಕ್ತಿ ಎಂದರೆ ಕೆಲಸವನ್ನು ಬಿಟ್ಟು ದೇವರ ನಾಮ ಜಪಿಸುವುದಲ್ಲ, ಬದಲಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ದೇವರನ್ನು ಸ್ಮರಿಸುವುದು. ಸ್ನೇಹಿತರೆ, ಒಂದು ವೇಳೆ ನೀವು ಈ ಮಾತನ್ನು ಒಪ್ಪುವುದಾದರೆ ಇಂತಹ ಜೀವನಕ್ಕೆ ಸರಿಯಾದ ದಿಕ್ಕನ್ನು ನೀಡುವ ಕಥೆಗಳಿಗಾಗಿ ಚಾನೆಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ದೇವರ ಈ ಪಾಠ ಇತರರಿಗೆ ಹಂಚುವ ಮೂಲಕ ತಲುಪಿಸಿ. ಮತ್ತೊಮ್ಮೆ ಚಿಕ್ಕ ವಿನಂತಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಒಂದು ವೇಳೆ ಇಷ್ಟವಾಗದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಮಹಾವಿಷ್ಣು.